ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ 13 ಜನ ನೂತನ ಸಚಿವರ ಸೇರ್ಪಡೆಯಾಗಿದೆ. ಅದಾದ ಮೇಲೆ ಈ ಖ್ಯಾತೆ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತು ಅನ್ನೋದು ಗೊತ್ತು. ಒಬ್ಬೊಬ್ಬರಾಗೆ ನನಗೆ ಈ ಖಾತೆ ಬೇಡ, ನಾನು ಕೇಳಿದ್ದೇ ಬೇರೆ, ಕೊಟ್ಟಿರೋದೇ ಬೇರೆ, ಸೊ ನಾನು ಪಕ್ಷದಲ್ಲಿ ಹಿರಿಯನಿದ್ದೀನಿ, 7-8 ಬಾರಿ ಗೆದ್ದಿದ್ದೀನಿ, ಸೊ ನಾನು ಹೇಳಿದಂತಹ ಖಾತೆನೇ ಬೇಕು ನನ್ನ ಹಿರಿತನದ ಆಧಾರದ ಮೇಲೆ ಅಂತ ಹೇಳಿ ಒಂದಷ್ಟು ಖ್ಯಾತೆ ತೆಗೀತಾರೆ. ಅದೆಲ್ಲವನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡು ಮಧ್ಯಪ್ರವೇಶ ಮಾಡಿ ಸದ್ಯಕ್ಕಂತೂ ತಣ್ಣಗಾಗಿದೆ. ನೋಡಿ, ಮೊದಲನೇ ಲೀಸ್ಟ್ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಳಬರೇ ಇದ್ರು. UT ಖಾದರ್ ಅವರು, ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಎಲ್ಲರೂ ಕೂಡ ಹಳಬರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಹಿಡಿದು ಭೈರತಿ ಸುರೇಶ್ ಅವರವರೆಗೂ ಕೂಡ. ಈಗ 2ನೇ ಪಟ್ಟಿ ಡೆಲ್ಲಿಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. 2 ದಿನ ಅಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ 2ನೇ ಪಟ್ಟಿಯನ್ನು ಫೈನಲ್ ಮಾಡಿಕೊಂಡೇ ಬರೋದು. ನೋಡಿ, ಒಂದು ಪ್ರಶ್ನೆ ಸಿಕ್ಕಾಪಟ್ಟೆ. ಮೊದಲನೇ ಪಟ್ಟಿಯಲ್ಲಿ ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರ ಟೀಮಲ್ಲಿ ಇದ್ದಂತಹ ಸಚಿವರುಗಳೇ ರಿಪೀಟ್ ಆಗ್ತಾರೆ. ಬಟ್ 2ನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದವರ ಕೈ ಮೇಲಾಗುತ್ತೆ. ಸಿದ್ದು ಟೀಮ್ಗೆ ಡಿ ಕೆ ಶಿವಕುಮಾರ್ ಅವರು ಶಾಕ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮೊದಲನೇ ಪಟ್ಟಿಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ತಕರಾರನ್ನ ಮಾಡಿರಲಿಲ್ಲ. ಬಟ್ 2ನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರಿಗೆ ಮಣೆ ಹಾಕಲೇಬೇಕಾಗತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿಕೊಂಡು ಒಂದಷ್ಟು ಜನ ಪಕ್ಷದಿಂದ ಪಕ್ಷಕ್ಕೆ ಬಂದಿದ್ದಾರೆ, ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ. ಎಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರ ಮಾತಾಡಿದ್ದಾರೆ. CM ಆಗುವಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಹಾಗೆ ಆಗ್ತಾರೆ ಅನ್ನುವ ಕಾನ್ಫಿಡೆನ್ಸಲ್ಲೇ ಮಾತಾಡಿದ್ದಾರೆ. ನೋಡಿ, 2ನೇ ಪಟ್ಟಿ ತಯಾರಾಗಿದೆ, ಒಂದು ಸೈನ್ ಅಷ್ಟೇ ಬೇಕಾಗತ್ತೆ. ಸೊ ಉಳಿದಿರೋದು 20 ಸಚಿವ ಸ್ಥಾನ. 2ನೇ ಪಟ್ಟಿಗಿರೋದು 20 ಸಚಿವ ಸ್ಥಾನ. ಆದರೆ ಆಕಾಂಕ್ಷಿಗಳೆಷ್ಟು ಗೊತ್ತಾ? 50ರಿಂದ 60 ಜನ ಆಕಾಂಕ್ಷಿಗಳಿದ್ದಾರೆ. ನಮಗೂ ಸಿಗಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ನಾವು ಡಿ ಕೆ ಶಿವಕುಮಾರ್ ಅವರ ಬಣದವರು, ಸೊ ನಮ್ಮ ನಾಯಕನೇ CM ಆಗಿದ್ದಾರೆ, ಸೊ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಇನ್ನುಳಿದಂತಹ 2 ವರ್ಷ. ಇನ್ನೊಂದಿಷ್ಟು ಜನ ಹೇಳ್ತಾರೆ, ಸಿದ್ದರಾಮಯ್ಯ ಅವರ ಬಣದವರು, ಸಿದ್ದರಾಮಯ್ಯ ಅವರು ಏನೂ ಮಾತಾಡದೆ ತಮ್ಮ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ, CM ಸ್ಥಾನದಿಂದ ಕೆಳಗಿಳಿದಿದ್ದಾರೆ, ಮನಸ್ಸು ಮಾಡಿದರೆ ಅವರೇ ಕಂಟಿನ್ಯೂ ಆಗಬಹುದಿತ್ತು, ಹಾಗಾಗಿ ಅವರ ಬಣದ ನಾಯಕರುಗಳಿಗೆ ಸಚಿವ ಸ್ಥಾನ ಸಿಗುತ್ತೆ. ನೋಡಿ, ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೈಕಮಾಂಡ್ನ ಕೈ ಮೇಲುಗೈಯಾಗಿತ್ತು. ಒಂದಷ್ಟು ಜನ ಸಿದ್ದರಾಮಯ್ಯ ಅವರ ಆಪ್ತರಿದ್ರು, ಅವರ ಕ್ಯಾಬಿನೆಟ್ನಲ್ಲಿದ್ದಂಥವರೇ ಕಂಟಿನ್ಯೂ ಆಗಿದ್ರು. ಸೊ ಹೈಕಮಾಂಡ್ ಏನು ಹೇಳುತ್ತಾ ಅದೇನೆ. ಬಟ್ 2ನೇ ಪಟ್ಟಿ ಹಂಗಿರುತ್ತಾ? ಖಂಡಿತವಾಗ್ಲೂ ಕೂಡ ಇಲ್ಲ. 2ನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಪಾರುಪತ್ಯವನ್ನು ಸಾಧಿಸುತ್ತೆ. 2ನೇ ಹಂತದ ಸೇರ್ಪಡೆಯಲ್ಲಿ ಸಿದ್ದು ಪಟ್ಟಿಯ ಕೆಲವರಿಗಷ್ಟೇ ಆದ್ಯತೆಯನ್ನು ಕೊಡಲಾಗುತ್ತೆ. 20 ಸ್ಥಾನ ಅಂತ ಹೇಳಿದ್ರೆ ಒಂದು 5 ಜನ ಸಿದ್ದರಾಮಯ್ಯ ಅವರ ಬಣದ ಹೆಸರುಗಳು ಇರಬಹುದು. ಇನ್ನುಳಿದ 15 ಜನರು ಡಿ ಕೆ ಶಿವಕುಮಾರ್ ಅವರ ಬಣದವರೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಕೈಯೇ ಮೇಲಾಗತ್ತೆ. ಇನ್ನು ಜಮೀರ್ ಅವರ ವಿಚಾರ ಮುಂದೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ, ಏನಾಗಬಹುದು. ಯಾಕಂದರೆ ಅಲ್ಟಿಮೇಟ್ ಇಲ್ಲಿ ಜಮೀರ್ ಅವರ ವಿಚಾರಕ್ಕೆ ಡಿ ಕೆನೂ ತೀರ್ಮಾನ ತಗೊಳಕ್ಕಾಗಲ್ಲ, ಸಿದ್ದರಾಮಯ್ಯ ಅವರು ತೀರ್ಮಾನ ತಗೊಳಕ್ಕಾಗಲ್ಲ, ಹೈಕಮಾಂಡೇ ತೀರ್ಮಾನ ಮಾಡಬೇಕು. ಅದರಲ್ಲೂ ಹೈಕಮಾಂಡ್ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರೇ ತೀರ್ಮಾನ ಮಾಡಬೇಕು. ಸೊ ಜಮೀರ್ ಅವ್ರದ್ದು ಏನಾಗುತ್ತೆ ಅಂತ ಹೇಳಿ. ಸೊ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಪ್ರಭಾವಿ ನಾಯಕರು, ಹಲವು ಶಾಸಕರು, ಸಚಿವರ ಬಲವನ್ನೂ ಕೂಡ ಅವರು ಹೊಂದಿದ್ದಾರೆ. ಅವರ ಆಪ್ತರು, ಪ್ರಮುಖ ಬೆಂಬಲಿಗರ ಶಾಸಕರ ಪಟ್ಟಿ ಈ ರೀತಿ ಇದೆ. ರಾಮಲಿಂಗಾರೆಡ್ಡಿ ಅವರು ಬಹಳ ಆಪ್ತರು, ಆಲ್ರೆಡಿ ಅವರು ಸಚಿವರಾದರು. ಮೊನ್ನೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಖ್ಯಾತೆ ತೆಗೆದ್ರು, ರಾಜೀನಾಮೆಯನ್ನು ಕೂಡ ಕೊಟ್ಟರು. ಅದಾದ ಮೇಲೆ ಸಾಯಂಕಾಲ ಅವರ ಮನವೊಲಿಸುವ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಸದ್ಯಕ್ಕೆಲ್ಲವೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಬಟ್ ಯಾವಾಗ ಮತ್ತೆ ಹೊಗೆ ಆಡುತ್ತೋ ಗೊತ್ತಿಲ್ಲ, ಸದ್ಯಕ್ಕಂತೂ ತಣ್ಣಗಾಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣದವರು ಅಂತ ನಾವು ನೋಡೋದಕ್ಕೋದ್ರೆ HC ಬಾಲಕೃಷ್ಣ ಅವರು ಮಾಗಡಿ ಶಾಸಕರು.
ಸೊ ಅವರ ಹೆಸರು ಕೂಡ ಬಲವಾಗಿ ಕೇಳಿಬರ್ತಾ ಇದೆ. ಅವರೂ ಕೂಡ ಜೆ ಡಿ ಎಸ್ಸಲ್ಲಿದ್ದು ಅಲ್ಲಿಂದ ಕಾಂಗ್ರೆಸ್ಸಿಗೆ ಬಂದು ಜೆ ಡಿ ಎಸ್ಸಲ್ಲೂ ಮಿನಿಸ್ಟ್ರ್ ಆಗಲಿಲ್ಲ, ಕಾಂಗ್ರೆಸ್ಸಿಗೆ ಬಂದರೂ ಮಿನಿಸ್ಟ್ರ್ ಆಗಿಲ್ಲ. ಪಾಪ ಬಾಲಕೃಷ್ಣ ಅವರು ಏನು ಮಾಡೋಕ್ಕೆ ಸಾಧ್ಯ? ಎಷ್ಟು ದಿನ ಅಂತ ಬ್ಯಾಟಿಂಗ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಪರ? ಸೊ ಬಾಲಕೃಷ್ಣ ಅವರಿದ್ದಾರೆ, ಹ್ಯಾರಿಸ್ ಅವರಿದ್ದಾರೆ, ಎನ್ ಎ ಹ್ಯಾರಿಸ್ ಅವರು. ಸೊ ಹ್ಯಾರಿಸ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥವರು, ಶಾಂತಿನಗರದ MLA. ಅದರ ಜೊತೆಗೆ ಕಾರವಾರದ ಸತೀಶ್ ಸೈಲ್ ಅವರು ಕೂಡ ಇದ್ದಾರೆ. ನಮ್ಮ ಮಂಡ್ಯದ MLA ರವಿ ಗಣಿಗ ಅವರಂತೂ ಕೇಳಬೇಕಾ, ದೇವೇಗೌಡರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ರವಿ ಗಣಿಗ ಅವರು ಬಾಯ್ ಮಾಡ್ಕೊತಿದ್ರಪ್ಪ. ಇಲ್ಲಿ ಇವ್ರ ಪಕ್ಷದಲ್ಲೇ ಇವ್ರಿಗೆ ಬೇಕಾದವರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಸಚಿವ ಸ್ಥಾನ ಕೊಡ್ತಾ ಇಲ್ಲ. ಅದನ್ನು ಕೇಳಿ ರವಿ ಗಣಿಗ ಅವರೇ ಅಂತ ಹೇಳಿದ್ರೆ ದೇವೇಗೌಡರಿಗೆ ಅನ್ಯಾಯ ಮಾಡಿದ್ದಾರೆ ಬಿ ಜೆ ಪಿಯವ್ರದ್ದೆಲ್ಲ ಇದೇ ಕೆಲಸ. ಅಯ್ಯೋ ರವಿ ಗಣಿಗ ಅವರೇ, ದೇವೇಗೌಡರೇ ಸ್ಪಷ್ಟನೆ ಕೊಟ್ಟರು, ಕುಮಾರಸ್ವಾಮಿ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ವಿಜೇಂದ್ರ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರಿಬ್ಬರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಬಿಡ್ರಿ, ಏನೋ ಮಾಡ್ತಾರೆ, ನಿಮ್ಗೇನ್ರಿ? ನಿಮ್ಮ ಪಕ್ಷದಲ್ಲೇ 20ಕ್ಕಿರೋ ಸ್ಥಾನ 60 ಜನ ಸಚಿವಾಕಾಂಕ್ಷಿಗಳಿದ್ದಾರೆ, ಮೊದಲು ನೀವು ನೋಡಿ ಅಂದ್ಬಿಟ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಇಕ್ಬಾಲ್ ಹುಸೇನ್ ಅವರಂತೂ ಕೇಳಬೇಕಾ, ಡಿ ಕೆ ಶಿವಕುಮಾರ್ ಅವರೇನೇ ರಾಮನಗರದ ಶಾಸಕರು, ಇಕ್ಬಾಲ್ ಹುಸೇನ್ ಅಲ್ಲ. ಈ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಅಶೋಕ್ ರೈ ಅವರು ಪುತ್ತೂರು, ಕೆ ಹರೀಶ್ ಗೌಡ, ಮಂಥರ್ ಗೌಡ ಮಡಿಕೇರಿ, ಬೇಳೂರು ಗೋಪಾಲಕೃಷ್ಣ ಸಾಗರ, ಹೀಗೆ ಹಲವು ಜನ ಹಿರಿಯ ಮುಖಂಡರಿದ್ದಾರೆ. ಒಕ್ಕಲಿಗ ಸಮುದಾಯದ ಪ್ರಬಲ ಶಾಸಕರಾಗಿ ಸಹ ಡಿ ಕೆ ಶಿವಕುಮಾರ್ ಅವರು, ಒಕ್ಕಲಿಗ ಸಮುದಾಯದ ಪ್ರಬಲ ಶಾಸಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ನೋಡೋಣ, ಒಂದು ಕಡೆ ಸಿದ್ದರಾಮಯ್ಯ ಆಪ್ತರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಸೆಕೆಂಡ್ ಲಿಸ್ಟಲ್ಲಿ. ರಾಜಣ್ಣ ಅವರು, ಬಸವರಾಜ ರಾಯರೆಡ್ಡಿ ಅವರು, ಸಂತೋಷ್ ಲಾಡ್ ಅವರು ಒಳ್ಳೆ ಅದ್ಭುತ ಕೆಲಸ ಮಾಡಿದ್ದಾರೆ ಮೊದಲನೇ ಸಲ. ಬಟ್ ಅವರು ಆಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. HC ಮಹದೇವಪ್ಪ ಅವರ ಹೆಸರು ಕೂಡ ಕೈ ಬಿಡಲಾಗಿದೆ, ದಿನೇಶ್ ಗುಂಡೂರಾವ್, ಇನ್ನೂ ಸಾಕಷ್ಟು ಜನರ ಲಿಸ್ಟ್ ಹೇಳ್ತಾ ಹೋದರೆ ಸಿಗುತ್ತೆ. ಸೊ ಈಗ ಬಂದಿರುವಂಥ ಮಾಹಿತಿಯ ಪ್ರಕಾರ ಮೊದಲನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಕೈ ಮೇಲಾಗಿದೆ. ಬಟ್ ಎರಡನೇ ಪಟ್ಟಿಯಲ್ಲಿ ಹಂಗಾಗಲ್ಲ. ಸೊ ಎರಡನೇ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ಇದೆಲ್ಲದಕ್ಕೂ ಕೂಡ ಇನ್ನೊಂದು 2 ದಿನದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ. ಸೊ ಸಿದ್ದರಾಮಯ್ಯ ಟೀಮ್ಗೆ ಗೇಟ್ ಪಾಸ್ ಕೊಡಲಾಗುತ್ತಾ, ಡಿ ಕೆ ಶಿ ಟೀಮ್ ಬಂದು ಕೂತ್ಕೊಳ್ಳುತ್ತಾ ಎರಡನೇ ಪಟ್ಟಿಲಿ, ಸೊ ಅಥವಾ ಬ್ಯಾಲೆನ್ಸ್ ಮಾಡುತ್ತಾ ಹೈಕಮಾಂಡು? ಸೊ ಕಾದು ನೋಡಬೇಕಾಗತ್ತೆ. ಧನ್ಯವಾದ.